ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ನಟ ಯಶ್ ತಾಯಿ ಹಾಗೂ ದೇವರಾಜ್ ನಡುವಿನ ಸೈಟ್ ಜಟಾಪಟಿ, ನ್ಯಾಯಾಲಯದ ಆದೇಶ ಬೆನ್ನಲ್ಲೇ ಹಾಸನದ ಎಸ್ಪಿ ಕಚೇರಿ ಮೆಟ್ಟಿಲೇರಿದ ವಿವಾದ. ಹರಿಹರಪುರದಲ್ಲಿ ನೀರಿಗಾಗಿ ಹಾಹಾಕಾರ, ತಿಂಗಳಿಂದ ಸ್ಥಗಿತಗೊಂಡ ಪೂರೈಕೆ, ಗ್ರಾಮಸ್ಥರು ಹೈರಾಣ್. ಬೇಲೂರಿನಲ್ಲಿ ಹಾರಾಡಿದ ನಿಗೂಢ ವಿಮಾನ, ಅತಿ ಕೆಳಮಟ್ಟದಲ್ಲೇ ಹಾರಾಟ, ಮನೆಗಳ ಸಮೀಪವೇ ಸುಳಿದಾಡಿ ಆತಂಕ ಮೂಡಿಸಿದ ಲಘು ವಿಮಾನ. ಮಧ್ಯದ ಅಮಲಿನಲ್ಲಿ ಅನಾಹುತ, 3ನೇ ಮಹಡಿಯಿಂದ ಬಿದ್ದು ಪೇಂಟರ್ ಸಾವು, ಚನ್ನರಾಯಪಟ್ಟಣದ ಮೇಗಲಗೇರಿಯಲ್ಲಿ ತಡರಾತ್ರಿ ಸಂಭವಿಸಿದ ದುರ್ಘಟನೆ. ಮಹಾನಗರ ಪಾಲಿಕೆ ವಾರ್ಡ್ ರಚನೆ, ಪೂರ್ವಪರ ಯೋಜನೆ ಇಲ್ಲದೆ ವಾರ್ಡ್ ನಿರ್ಮಾಣ ಆರೋಪ, ಮಾಜಿ ಸದಸ್ಯರಿಂದ ಅಸಮಾಧಾನ. ವಾರ್ತೆಗಳ ವಿವರ. ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಾ ಮತ್ತು ಜಿಪಿಎ ಹೋಲ್ಡರ್ ದೇವರಾಜ್ ಅವರ ನಡುವಿನ ಹಾಸನದ ವಿದ್ಯಾನಗರದಲ್ಲಿರ್ತಕ್ಕಂಥ ಸೈಟ್ ವಿವಾದ ಆ ಜಟಾಪಟಿ ಯಾಕೋ ನಿಲ್ಲುವಂತೆ ಕಾಣ್ತಾ ಇಲ್ಲ. ಮನೆ ಮುಂದೆ ಕಿತ್ತಾಡಿದ್ದಾಯ್ತು, ಮನೆ ಮುಂದೆ ಕೂಗಾಡಿದ್ದಾಯ್ತು, ಅದಾದ ಮೇಲೆ ಕೋರ್ಟಲ್ಲಿ ಒಂದಿಷ್ಟು ಸ್ಟೇ ಇವೆಲ್ಲ ಸಿಕ್ಕ ನಂತರ ಇದೀಗ ಮತ್ತೆ ಪುಷ್ಪಾ ಅವರು, ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ, ಇವತ್ತು SP ಕಚೇರಿ ಮೆಟ್ಟಿಲನ್ನ ಏರಿದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ಭೇಟಿಯನ್ನ ನೀಡಿ SP ಅವರೊಟ್ಟಿಗೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಒಂದಿಷ್ಟು ದಾಖಲಾತಿಗಳನ್ನ ಕೊಟ್ಟಿದ್ದಾರೆ. ಈ ಸೈಟ್ ನಮ್ದೇ, ಮತ್ತೊಂದು ಇನ್ನೊಂದು ಅಂತಕ್ಕಂಥದ್ದೆಲ್ಲ ಹೇಳ್ಕೊಂಡಿದ್ದಾರೆ. ಈ ಹಿಂದೆ 2025 ಏಪ್ರಿಲ್ 16 ಕೋರ್ಟ್ ಆದೇಶದಂತೆ ದೇವರಾಜು ಎಂಬುವರು ಸದರಿ ನಿವೇಶನ ತನಗೆ ಸೇರಿದ್ದು ಅಂತ ಹೇಳಿ ಕಾಂಪೌಂಡ್ ಅನ್ನು ತೆರವುಗೊಳಿಸಿದ್ರು. ಆದ್ರೆ ಆ ಆದೇಶಕ್ಕೆ ನ್ಯಾಯಾಲಯ ಫೆಬ್ರವರಿ 11ನೇ ತಾರೀಕು ತಡೆಯಾಜ್ಞೆಯನ್ನು ನೀಡಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಜಾಗ ಅತಿಕ್ರಮ ಪ್ರವೇಶ ಮಾಡಿ ಕಾಂಪೌಂಡ್ ಧ್ವಂಸಗೊಳಿಸಿದ್ದಾರೆ ಅಂತ ಹೇಳಿ ಪುಷ್ಪಾ ಅವರು ಆರೋಪಿಸಿದ್ದಾರೆ. ಆಮೇಲೆ ಈ ವಿಚಾರ ಏನೇನಾಯ್ತು ಇವೆಲ್ಲದಕ್ಕೂ ಸಂಬಂಧಪಟ್ಟಂತೆ ಬಡಾವಣಾ ಠಾಣಾ ಪೊಲೀಸರು ನಮಗೆ ಸ್ಪಂದಿಸಿಲ್ಲ ಸರಿಯಾಗಿ, ಅವ್ರ ಜೊತೆ ಸೇರ್ಕೊಂಡು ಅವ್ರ ಜೊತೆ ಶಾಮೀಲಾಗಿಬಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ನಮ್ಗೆ ಯಾವುದೇ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳಿ ಇವತ್ತು SP ಕಚೇರಿಗೆ ಬಂದಿದ್ದೀನಿ. SP ಅವ್ರಿಗೂ ಕೂಡ ಅವ್ರ ವಿರುದ್ಧ ದೂರನ್ನ ಕೊಟ್ಟಿದ್ದೀನಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಏನೋ ಒಂದು ಪೆನ್ ಡ್ರೈವ್ಗೆ ಏನೇನು ಗಲಾಟೆ ಆಗಿತ್ತು ಅವೆಲ್ಲನೂ ವಿಡಿಯೋ ತಗೊಂಡೋಗಿ ಕೊಟ್ಟು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಅತಿಯಲ್ಲಿ ಅತಿಯಾಯ್ತು ಅಂತಾರಲ್ಲ, ಆ ತರ ಆಗೋಗ್ಬಿಟ್ಟಿದ್ಯಪ್ಪ ಈ ಪ್ರಕರಣ. ಹೌದು, ನಿಮ್ಗೆ ಅನ್ಯಾಯ ಆಗಿದ್ರೆ ನೀವು ನಿಮ್ ಸೈಟ್ ಬಿಟ್ಕೊಡಿ ಅಂತ ಹೇಳೋದಿಲ್ಲ. ಬಟ್ ಸ್ಟಿಲ್ ನೀವೇ ಹೇಳಿಕೊಳ್ಳುವಂತೆ, ನೀವೇ ಹೇಳ್ಕೊಳಂಗೆ, ನೀವೆಲ್ಲ ಸೆಲೆಬ್ರಿಟಿಗಳು. ನಾನೆಲ್ಲ ಹೇಳ್ತಾ ಇದ್ರಲ್ಲ, ನಾವೆಲ್ಲ ಸೆಲೆಬ್ರಿಟಿಗಳು, ಆದ್ರೂ ಪೊಲೀಸ್ ನಮಗೆ ಸಹಕಾರ ಕೊಟ್ಟಿಲ್ಲ, ನಾನು ಚಾಲೆಂಜ್ ಆಗಿ ತಗೊಳ್ತೀನಿ ಅಂತ. ಸರೀಂದ್ರಪ್ಪ, ನಿಮ್ ತಲೆಯಲ್ಲಿ ನೀವು ಸೆಲೆಬ್ರಿಟಿನೋ ಮತ್ತೊಂದೋ ಇನ್ನೊಂದೋ ಅಂತ ಇದ್ಮೇಲೆ ಲೀಗಲ್ ಆಗಿ ಹೋಗ್ಬೇಕ್ರಿ. ಪ್ರತಿ ದಿವಸ ಈ ತರ ರೋಡಲ್ಲಿ ನಿಂತ್ಕೊಂಡು ಮಾತಾಡೋದು, ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು, ಏನ್ ಹೈಪಿಗೋಸ್ಕರ ಹಿಂಗ್ ಮಾಡ್ತಾ ಇದ್ದೀರೋ ಐ ಡೋಂಟ್ ನೋ. ಯಾಕಿ ಹುಚ್ಚಾಟ? ನೀವು ಮನ್ಸ್ ಮಾಡಿದ್ರೆ ಲೀಗಲ್ ಆಗಿ ಲಾಯರ್ ಕಳಿಸಿ ದೂರು ಕೊಡ್ಸಕ್ಕಾಗೋದಿಲ್ವಾ? ಏನ್ ಬೇಕಾದ್ರೂ ಮಾಡ್ಬೋದ್ರಿ ನೀವು ಮನ್ಸ್ ಪಟ್ರೆ. ಲೀಗಲ್ ಆಗಿ ನಾನು ಹೇಳ್ತಿರೋದು, ಲೀಗಲ್ ಟರ್ಮ್ಸ್ ಅಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಅದು ಬಿಟ್ಟು ಈ ತರ ಎಲ್ಲ ನಡುರಸ್ತೆಯಲ್ಲಿ ಓಡಾಡ್ಕೊಂಡು ಪಾಪ ಆ ಯಶ್ ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಆಗಿದ್ದಾರೆ. ಹಾಸನದಿಂದ ಹೋಗಿ ಎಷ್ಟು ನೇಮು, ಎಷ್ಟು ಫೇಮು, ಸ್ಯಾಂಡಲ್ವುಡ್ ಮಾತ್ರ ಅಲ್ಲ, ಇವತ್ತು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಯಶ್ ಒಂದ್ ಕಡೆ ಬೆಳೆದ್ ನಿಂತಾರೆ, ಮತ್ತೊಂದ್ ಕಡೆ 60-40 ಸೈಟಿಗೆ ರೋಡಲ್ಲಿ ನಿಂತ್ಕೊಂಡು ಜಗಳ ಆಡ್ಕೊಳ್ಳೋ ಮೂಲಕ ಯಶ್ ಅವರ ಮಾನ ಮರ್ಯಾದೆ ಇವೆಲ್ಲನೂ 3 ಕಾಸಿಗೆ ಹರಾಜಾಗ್ತಾ ಇದ್ದಾರೆ ಅವ್ರ ತಾಯಿ. ಇತ್ತ ಯಶ್ ಅವ್ರ ಅಭಿಮಾನಿಗಳು ಪಾಪ ಹೇಳಕ್ಕೂ ಆಗದೆ ಬಿಡಕ್ಕೂ ಆಗದೆ ಅವ್ರಗಳ್ದೊಂಥರ ಸ್ಥಿತಿ. ನೀವು ಸೋಷಿಯಲ್ ಮೀಡಿಯಾಗ ಹೋದ್ರೆ ಬರೀ ದಿನ ಬೆಳಗಾದ್ರೆ ಯಶ್ ಅವರ ತಾಯಿಯ ರಂಪಾಟ ವಿಡಿಯೋಗಳೇ ಒಂದು ರಾಶಿ ಬರ್ತವೆ. ಅದಕ್ಕೆ ಕಾಮೆಂಟ್ ಅಲ್ಲಿ 100 ಜನ ಬೈದಿರ್ತಾರೆ. ಆದ್ರೂ ನಾಳೆಗೆ ಬಂದು ಮತ್ತೆ ಹಂಗೆ ಮಾತಾಡ್ತಾರೆ. ಯಾಕೆ ಯಶ್ ಅವ್ರು ಇದಕ್ಕೆ ಮಧ್ಯಪ್ರವೇಶ ಮಾಡ್ತಾ ಇಲ್ಲ ನನಗಂತೂ ಗೊತ್ತಿಲ್ಲರಪ್ಪ. ನಿಮ್ಮ ಹೋರಾಟ ಇವ್ಯಾವುದಕ್ಕೂ ನಾನು ವಿರೋಧ ಇಲ್ಲ. ನಿಮ್ ಸೈಟ್ ರೀ, ₹1 ಆಗ್ಲಿ, ಇವತ್ತು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರ್ಬೋದು, 100 ಕೋಟಿಗಿರ್ಬಹುದು, ರೂಪಾಯಿಗೂ ಕೂಡ ಬೆಲೆ ಇದೆ. ಕಷ್ಟಪಟ್ಟು ತಗೊಂಡ್ರ ಸೈಟೋ ಮತ್ತೊಂದೋ ಇನ್ನೊಂದೋ ಅನ್ಯಾಯ ಆದಾಗ ಅದ್ರ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಹಕ್ಕು. ಮಾಡಿ, ಬಟ್ ಬೀದಿ ರಂಪಾಟ ಮಾಡಬೇಡಿ ಅನ್ನೋದಷ್ಟೇ ನಮ್ಮ ಉದ್ದೇಶ. ಜನರಿಗೆ ಮಾದರಿ ಆಗ್ಬೇಕಾದವ್ರೆ ಈ ತರ ಆಗ್ಬಿಟ್ರೆ ಬೇರೆಯವ್ರ ಕತೆ ಏನು? ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಕಾಂಪೌಂಡ್ ನಾವೇ ಹಾಕಿದ್ದು ಅಂತ ತಪ್ಪು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವು ಕಾಂಪೌಂಡ್ ಹಾಕಿ ಫುಲ್ ಕ್ಲೋಸ್ ಮಾಡಿಸಿ ನಾವು ಒಳಗಡೆಯಿಂದ ನಾವು ಗಾಡಿ ನಿಲ್ಲಿಸಿದ್ದು ಅಲ್ಲಿ.
ನಾನು 1 ಅವರ್ ಮುಂಚಿತವಾಗಿ ಅಲ್ಲಿಂದ ನಾನು ಹೋಗಿದ್ದೆ. ನಾನು 1 ಅವರ್ ಇದ್ದಿದ್ರು ನಾನು ಗಾಡಿ ತೆಗಿತಾ ಇರಲ್ಲ, ಹೊಡೆಯೋಕ್ಕೂ ಆಯ್ತಾ ಇರಲ್ಲ ಅಂತ ನೇರವಾಗಿ ಹೇಳಿದೆ. ಆಯ್ತು, ಅದೇನು ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ನೀವು PCR ಹಾಕಿದ್ರಾ? ಹಾಕಿದ್ದಾರೆ. ಅಲ್ಲ ನೀವು ನನಗೆ PCR ಹಾಕಿದ್ದಾರೆ. ಅಲ್ಲ ನೀವು FIR ದಾಖಲೆ ಮಾಡಲಿಲ್ಲ ಅಂತ? ಮಾಡಲಿಲ್ಲ. ಫಸ್ಟ್ PCR ಕೊಟ್ಟಿದ್ರು, ಆಮೇಲೆ ತದನಂತರ ಅವರು 1 ವಾರ ಆದಮೇಲೆ FIR ಹಾಕ್ಬಿಟ್ರು. ನೀವು SPR ಅಲ್ಲಿ ಏನು ಡಿಮಾಂಡ್ ಅಂದರೆ ಏನು ಹೇಳ್ಕೊಂಡಿದ್ದೀರಾ? ಏನಿಲ್ಲ, ಕಂಪ್ಲೇಂಟ್ ಏನಿಲ್ಲ. ಕಂಡ್ಬಿಟ್ರಿ, ಇನ್ನೇನು ಇಲ್ಲ. ವಿಷಯ ಕೊಟ್ಟಿದ್ದೀವಲ್ಲ, ಮುಂದಿನ ದಿನಗಳಲ್ಲಿ ಅವ್ರು ಕ್ರಮ ತಗೋತಾರೆ. ಅವ್ರು ಸ್ವಲ್ಪ ಟೈಮ್ ಕೊಡಿ ಅಂದರು. ಈಗ ಕೊಟ್ಟಿದ್ದೀರಲ್ವಾ, ಮುಂದಿನ ದಿನಗಳಲ್ಲಿ ನಾನು ಎಲ್ಲ ಕ್ರಮ ತಗೋತೀನಿ, ನೋಡ್ತೀನಿ. ತಪ್ಪು ಯಾರ್ದಿದೆ ಅವ್ರಿಗೆ ನಾನು ಖಂಡಿತ ಆ್ಯಕ್ಷನ್ ತಗೋತೀನಿ ಅಂತ ಹೇಳಿದ್ದಾರೆ. ನಾನು ಹೇಳಿದೆ, ಅಲ್ಲಿ ರಾಘವೇಂದ್ರ ಅವ್ರು ಮಾಡದೇ ಇರೋದ್ರಿಂದ ನಿಮ್ಮ ಹತ್ರ ಬಂದಿದ್ದೀವಿ, ಖಂಡಿತ ನಿಮ್ಮಿಂದ ನಮಗೆ ನ್ಯಾಯ ಬೇಕು ಅಂತ ಹೇಳಿದ್ವಿ. ನಮ್ಮದು ಸೈಟು ನಮ್ಮದಲ್ಲ ಅಂದರೆ ನಿಮಗೆ ಕೊಡ್ತೀವಿ, ಸೈಟ್ ವಿಷಯ ಬೇಡ. ಇರೋ ಮನೆಗೆ ತೊಂದರೆ ಮಾಡಿದರೆ ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿ. ಓಕೆ, ಪ್ರತಿಯೊಂದು ನಮ್ಮ ಹತ್ರ ಏನಿದೆ ಎಲ್ಲನೂ ಕೊಟ್ಟಿದ್ದೀವಿ. ಅವರು ಪ್ರತಿಯೊಂದನ್ನು ನೋಡಿಬಿಟ್ಟು ಸ್ವಲ್ಪ ಟೈಮ್ ಕೊಡಿ, ಇವಾಗ ಬಂದಿದ್ದೀರಾ, ನಾನು ಇದ್ರ ಬಗ್ಗೆ ನೋಡಿ ಮುಂದೆ ಏನು ಮಾಡಬೇಕು ಮಾಡಿ ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ನೀವೇನು ಎಕ್ಸ್ಪ್ಲೈನ್ ಮಾಡಿದ್ರಿ ಅದು ಹೇಳಿ? ಹೇಳಿದೆ, ಈ ಥರ ನಮಗೆ ಮನೆಗೆ ಬಂದು ತೊಂದರೆ ಕೊಟ್ಟಿದ್ದಾರೆ, ಆಮೇಲೆ ಇದಕ್ಕೆ ಇಲ್ಲಿವರೆಗೂ JCB ಸೀಜ್ ಮಾಡಿಲ್ಲ, ಏನೂ ಮಾಡಿಲ್ಲ. ಆ ಪೇಪರ್ಗೂ ನಮ್ಮ ಡಾಕ್ಯುಮೆಂಟ್ಸ್ಗೂ ಯಾವುದೂ ಸಂಬಂಧ ಇಲ್ಲ, ಏಕಾಏಕಿ ಹೊಡೆದಿದ್ದಾರೆ. ಅದನ್ನು ಪರಿಶೀಲನೆ ಮಾಡೋಕ್ಕೆ ನಮಗೆ ಬರಲ್ಲ ಅಂದರು. ಅಟ್ಲೀಸ್ಟು ನೀವು ಪರಿಶೀಲನೆ ಮಾಡೋವರೆಗೂ ತಡಿಬೋದಿತ್ತಲ್ಲ, ಸೆಕ್ಯೂರಿಟಿ ಕೊಡ್ಬೋದಿತ್ತಲ್ಲ ಅಂತ ಕೇಳಿದ್ದೀನಿ. ಅದ್ರ ಬಗ್ಗೆ ಅವರು ಗಮನ ತಗೊಂಡಿದ್ದಾರೆ, ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಖುದ್ದಾಗಿ ನಾನೇ ಬಂದು ಎಲ್ಲ ಹೇಳಿದ್ದೀನಿ. ನೋಡಿ, ಒಂದು ಮಹಿಳೆಯಾಗಿ ನಾನೇ ಬಂದಿದ್ದೀನಿ, ನಮಗೆ ಹಿಂಗಾದರೆ ಬೇರೆಯವ್ರ ಕತೆ ಏನು ಅಂತ ಎಲ್ಲ ಕೇಳಿದ್ದೀನಿ. ಅವರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಮಾಡಿಕೊಡ್ತೀನಿ. ಎಲ್ಲ ಕೊಟ್ಟಿದ್ದೀವಿ. ಅವ್ರು ಏನೇನು ಮಾಡಿದ್ದಾರೆ ಎಲ್ಲ ಅವ್ರಿಗೆ ದಾಖಲೆ ಕೊಡಬೇಕಲ್ಲ, ಅದಕ್ಕೆಲ್ಲ ಕೊಟ್ಟಿದ್ದೀವಿ. ಏನೇನು ಪೂರಕ ದಾಖಲೆಗಳನ್ನು ಕೊಟ್ರಿ ಮೇಡಮ್ ನೀವು? ಅಂದರೆ ಎಲ್ಲ ಪ್ರತಿಯೊಂದು ಕೊಟ್ಟಿದ್ದೀವಿ ರೀ, ಎಲ್ಲ ನಮ್ಮ ಹತ್ರ ಏನೇನಿದೆ ಎಲ್ಲ ಕೊಟ್ಟು. ಬೇಸಿಗೆ ಇನ್ನು ಪೂರ್ಣವಾಗಿ ಆರಂಭವಾಗುವ ಮುನ್ನವೇ ಕುಡಿಯುವ ನೀರಿಗೆ ತೀವ್ರ ಕೊರತೆ ಎದುರಾಗ್ತಾ ಇದೆ. ಹಾಸನ ತಾಲೂಕಿನ ಹರಿಹರಪುರ ಗ್ರಾಮದಲ್ಲಿ ಕಳೆದ 1 ತಿಂಗಳಿಂದ ನೀರು ಸರಬರಾಜು ಸ್ಥಗಿತಗೊಂಡು ಹೋಗ್ಬಿಟ್ಟಿದೆಯಂತೆ. ಇದರಿಂದ 40ಕ್ಕೂ ಹೆಚ್ಚು ಮನೆಗಳಲ್ಲಿರ್ತಕ್ಕಂಥ ಗ್ರಾಮದ ವಾಸ ಮಾಡಿರ್ತಕ್ಕಂಥವರ ಜನಜೀವನ ಅಸ್ತವ್ಯಸ್ತ ಆಗಿ ಹೋಗ್ಬಿಟ್ಟಿದೆ. 1 ತಿಂಗಳಿಂದ ಸರಿಯಾಗಿ ಕುಡಿಯಕ್ ನೀರಿಲ್ಲ ಅಂತ ಅಂದ್ರೆ ಜಸ್ಟ್ ಇಮ್ಯಾಜಿನ್. ಅರ್ಧ ಗಂಟೆ ಮೋಟರ್ ಆನ್ ಮಾಡ್ದಲೆ ಮನೇಲಿ ಟ್ಯಾಪಲ್ಲಿ ನೀರು ಬರ್ದೋದ್ರೆ ಅಯ್ಯೋ ನೀರು ಬರ್ತಾ ಇಲ್ಲ ಅಂತ ಯೋಚನೆ ಮಾಡೋ ಸಂದರ್ಭ ಇವತ್ತು. ಅಂತಾದ್ರೂ 1 ತಿಂಗಳಿಂದ ಸರಿಯಾದ ನೀರು ಪೂರೈಕೆ ಆಗ್ತಾ ಇಲ್ಲ ಕುಡಿಯೋಕೆ. ಬೇರೆ ಕಾರ್ಯಗಳಿಗೆಲ್ಲ ಕುಡಿಯಕ್ ನೀರು ಪೂರೈಕೆ ಆಗ್ತಾ ಇಲ್ಲ. ಗ್ರಾಮಸ್ಥರ ಸ್ಥಿತಿ ಏನಾಗಬೇಕು? ಇನ್ನು ಕೂಡ ಬೇಸಿಗೆ ಪ್ರಾರಂಭ ಆಗಿಲ್ಲ, ಆಗ್ಲೇ ನೀರಿಗೆ ಈ ತರ ಆಗೋಗ್ಬಿಟ್ರೆ ಕತೆ ಏನು ಅಂತ ಗ್ರಾಮಸ್ಥರು ಕೇಳಿದ್ದಾರೆ. ಏನಿದ್ ಕತೆ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತಿ ಮೂಲಕ ಗ್ರಾಮಕ್ಕೆ ಪೂರೈಕೆ ಮಾಡಲಾಗ್ತಾ ಇದ್ದಂತ ಕುಡಿಯುವ ನೀರು ಕಳೆದ 1 ತಿಂಗಳಿಂದ ಓವರ್ ಹೆಡ್ ಟ್ಯಾಂಕಿಗೆ ತಲುಪ್ತಾ ಇಲ್ವಂತೆ. ಇದರಿಂದ ಗ್ರಾಮಸ್ಥರಿಗೆ ನೀರು ಕೊಡಕ್ ಆಗ್ತಾ ಇಲ್ಲ. ಮೋಟರ್ ಚಾಲನೆ ಮಾಡಿದ್ರು ಕೂಡ ನೀರನ್ನ ಮೇಕೆತ್ತಕ್ ಆಗ್ತಾ ಇಲ್ಲ ಅಂತ ಗ್ರಾಮ ಪಂಚಾಯತಿ ಅಧಿಕಾರಿಗಳು ತಿಳಿಸ್ತಾ ಇದ್ದಾರಂತೆ. ಆಯ್ತ್ರಪ್ಪ, ಮೋಟರ್ ಆನ್ ಮಾಡ್ರು ಎತ್ತಕ್ ಆಯ್ತಲ್ಲ, ಯಾಕೆ ಆಗ್ತಾ ಇಲ್ಲ? ಏನ್ ಸಮಸ್ಯೆ ಆಗ್ತಾ ಇರೋದೇನು? ಆಯ್ತು, ಆಗ್ತಾ ಇಲ್ಲ ಅಂತ ಹಂಗೆ ಬಿಟ್ಬಿಟ್ರೆ ಆಗ್ತಾ? ಅದಕ್ಕೊಂದು ಪರಿಹಾರ ಬೇಕಲ್ಲ. 1 ತಿಂಗಳ ಬೇಕಾ ಪರಿಹಾರ ಕಲ್ಪಿಸ್ಕೊಳ್ಳಕ್ಕೆ ಅಂತ ಜನ ಪ್ರಶ್ನೆ ಮಾಡ್ತಾರೆ. ಸಹಜ ಅಲ್ವಾ? ಆಯ್ತು, ನೀವು ಹೇಳ್ತಾರದು ಒಪ್ಕೊಳ್ಳೋಣ, ಮೋಟರ್ ಸರಿ ಇಲ್ವೋ, ಮತ್ತೊಂದು ಗ್ರಾವಿಟಿ ಇಲ್ವೋ, ಏನೋ 108 ಸಮಸ್ಯೆ ಇಟ್ಕೊಳ್ಳಿ ನೀವು. ಬಟ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ನೀರ್ನೇ ಕೊಡ್ದು ಹೋಗ್ಬಿಟ್ರೆ, ಮನೆ ಮನೆಗೆ ಗಂಗೆ ಮತ್ತೊಂದು ಇನ್ನೊಂದು ಅಂತ ಹೇಳಿ ಕತೆ ಹೊಡಿತೀರಿ, ಜಾಹೀರಾತು ಕೊಡ್ಕತ್ತೀರಿ, ನೀರ್ ಕೊಡ್ದೋದ್ರೆ ಹೆಂಗೆ ಅಂತ ಜನ ಸಹಜವಾಗಿ ಅಸಮಾಧಾನ ಹೊರ ಹಾಕ್ತಾರೆ. ಅದಕ್ಕೆ ಪರ್ಯಾಯವಾಗಿ JJM ಯೋಜನೆ ಅಡಿ ವಾರಕ್ಕೊಮ್ಮೆ ಮಾತ್ರ ನೀರು ಪೂರೈಕೆ ಮಾಡ್ತಾ ಇದ್ದಾರಂತೆ. ಏನ್ರಿ ಮತ್ತೆ 1 ತಿಂಗಳಿಂದ ನೀರಿಲ್ಲ ಅಂದ್ರೆ ವಾರಕ್ಕೊಂದ್ಸರಿ ಕೊಡ್ತಾ ಅವ್ರಲ್ಲ ಅಂತ ಅಂದ್ರೆ, ಆ ನೀರು ಸಂಪೂರ್ಣವಾಗಿ ಕಲುಷಿತ ಆಗೋಗ್ಬಿಟ್ಟಿದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೇಕು. ಮಣ್ಣನ್ನ ಕಲಸಿ ಕೆಸರು ನೀರು ಕೊಡ್ತಾರಲ್ಲ, ಆ ಸ್ಥಿತಿಲಿ ಬರ್ತಾ ಇದೆ. ಕುಡಿಯೋಕೆ ಯೋಗ್ಯವಿಲ್ಲದಿರ್ತಕ್ಕಂಥ ನೀರನ್ನ ವಾರಕ್ಕೊಮ್ಮೆ ಪೂರೈಕೆ ಮಾಡಿ ನಾವು ನೀರು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದಾರೆ. ಯಾಕೆ ಬೇಕು? ಯಾರಿಗೂ ಬೇಕಾ ನೀರು? ಜನರ ಸ್ಥಿತಿ ಕುಡಿಯಕ್ ನೀರಿಲ್ದಲೆ ಇವತ್ತು ಎಲ್ಲೋ ಆ ಕಡೆ ಜಮೀನು ಗದ್ದೆ ಹೊಲ ಇಲ್ಲೆಲ್ಲ ಹೋಗ್ಬಿಟ್ಟು ಮೋಟರ್ ಗೀಟರ್ ಆನ್ ಮಾಡಿದಾಗ ನೀರ್ ಇಟ್ಕೊಬಂದು ಕುಡಿಬೇಕಾದಂತ ದುಸ್ಥಿತಿ, ಅನಿವಾರ್ಯತೆ ಎಲ್ಲವೂ ಕೂಡ ನಿರ್ಮಾಣ ಆಗೋಗ್ಬಿಟ್ಟಿದೆ ಗ್ರಾಮದಲ್ಲಿ. ಹಂಗಾಗಿ ಸಂಬಂಧಪಟ್ಟವರು ಮತ್ತೊಬ್ರು ಇನ್ನೊಬ್ರು ಯಾರೇ ಸುದ್ದಿ ನೋಡ್ತಾ ಇದ್ದೀರಾ, ದಯವಿಟ್ಟು ಆ ಗ್ರಾಮಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ. ತುರ್ತಾಗ ಸಮಸ್ಯೆ ಪರಿಹಾರ ಆಗಬೇಕು. ಯಾಕೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಎಕ್ಸಾಮಿನ್ ಮಾಡಬೇಕು. ಅದನ್ನ ಸಾಲ್ವ್ ಮಾಡಕ್ಕೆ ಏನು ಮಾರ್ಗೋಪಾಯಗಳಿದ್ದಾವೆ ಅವನ್ನ ಅನುಸರಿಸಬೇಕು. ಅದನ್ನು ಬಿಟ್ಬಿಟ್ಟು ಮೋಟ್ರು ಎತ್ತಾ ಇಲ್ಲ, ಮೋಟ್ರ್ ಆನ್ ಆಯ್ತಾ ಇಲ್ಲ, ಮತ್ತೊಂದು ಇನ್ನೊಂದು ಅಂತ ಕಾರಣ ಹೇಳ್ಕೊಂಡು ತಿಂಗಳಗಟ್ಲೆ ನೀರ್ ಕೊಡೋದ್ರೆ ಕತೆ ಏನ್ರಿ? ಹರಿಹರಪುರ ಗ್ರಾಮಸ್ಥರು ಈ ಬಗ್ಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ನಮಗೆ ನೀರು ಒದಗಿಸ್ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಇನ್ನಾದರೂ ಸ್ಥಳೀಯ ಶಾಸಕರು ಅಧಿಕಾರಿಗಳು ಎಚ್ಚೆತ್ಕೊಂಡು ಗ್ರಾಮದ ಜನರಿಗೆ ಕುಡಿಯುವ ನೀರನ್ನ ಪೂರೈಕೆಯನ್ನ ಮಾಡ್ತೀರಿ ಅಂತಕ್ಕಂಥ ನಂಬಿಕೆಯೊಂದಿಗೆ ಮುಂದಿನ ಸುದ್ದಿಗೆ ಹೋಗ್ತೀವಿ. ಈ ನೀರು ಬಿಡ್ತಾ ಇದ್ದಾರೆ JJM ಇಂದ.
ಅಧಿಕಾರಿಗಳು ಬೇಕಾದ್ರೆ ಬಂದು ಚೆಕ್ ಮಾಡಲೇಬೇಕಾದ್ರೆ ನೀರು ಕುಡಿಯೋಕೆ ಯೋಗ ಇದೆಯಾ ಇಲ್ವ ಅಂತ ಚೆಕ್ ಮಾಡಲಿ. ಇದು ಕುಡಿದು ನೀರು ಮನೆಯಲ್ಲೆಲ್ಲ ಹೆಂಗಸರು ಮಕ್ಕಳೆಲ್ಲ ಹುಷಾರಿಲ್ಲದ ಮಲಗ್ತಾರೆ, ದೊಡ್ಡವರು ಚಿಕ್ಕವರನ್ನೆಲ್ಲ ಮಲಗ್ತಾ ಇದ್ದಾರೆ. ಆ ಬಾಣ್ತಿರಿದ್ದಾರೆ ಊರಲ್ಲಿ, ಸಣ್ಣ ಮಕ್ಕಳಿದ್ದಾರೆ. ನಮಗೆ ಅಲ್ಲಿ ಬೋರಲ್ಲಿ ನೀರಿಂದ ಕೊಡ್ತಾಯಿದ್ರು, ಆ ನೀರು ಬಿಡ್ತಾಯಿಲ್ಲ. ಇಲ್ಲಿ ಜೇಜಮ್ಮಿಂದ ಅಂತ ಅಂದ್ಬಿಟ್ಟು ಕುಡಿಯೋ ನೀರು ಅಂತ ಕೊಡ್ತಾಯಿದ್ದಾರೆ. ಗಲೀಜು ಕುಡಿಯೋಕ್ಕಾಗ್ತಾಯಿಲ್ಲ, ವಿಪರೀತ ಗಲೀಜಿದೆ ನೀರು. ಬಂದು ಅಧಿಕಾರಿಗಳು ಬಂದು ಚೆಕ್ ಮಾಡಲಿ ನೀರಿದ್ದನ್ನ ಕುಡಿಯೋಕೆ ಯೋಗ್ಯ ಇದೆ ಅದನ್ನು ಕುಡಿತೀವಿ, ಇಲ್ಲ ಅದೊಂದು ಕುಡಿದು ಒಂದು ತೋರಿಸ್ಲಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈ ನೀರು ಕುಡಿದು ನಾವು ಪ್ರಾಣ ಕಳ್ಕೊಳ್ಳೋಣ. ಹಾಸ್ಪಿಟ್ಲಿಗೆ ಎಷ್ಟು ಬರೀ ಹಾಸ್ಪಿಟ್ಲಿಗೆ ದುಡ್ಡು ಖರ್ಚು ಮಾಡೋಣ. ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇರೋದು. ಈಗ ನಾವು ಕುಡಿಯೋಣ ಅದು ಹಾಸ್ಪಿಟ್ಲಿಗೆ ದುಡ್ಡು ಕಟ್ಕೊಂಡು ಕೂಲಿ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ದುಡ್ಡು ಕಟ್ಟೋಣ. ಬಂದು ನೋಡಿ ಒಂದ್ಸಲ ಚೆಕ್ ಮಾಡಿ, ನಿಮಗೆ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿಕೊಡಿ. ನಮಗೆ ಇಲ್ಲಿ ನೀರು ಕುಡಿಯೋಕೆ ಆಗ್ತಾಯಿಲ್ಲ. ಎಷ್ಟು ಹೇಳಿದ್ರು ಪಂಚಾಯತಿ ಮಟ್ಟಕ್ಕೆ ನಾವು ಹೇಳಿದ್ರು ಅವರು ಸ್ಪಂದಿಸ್ತಾ ಇಲ್ಲ. ಬೋರಲ್ಲಿ ಕೇಟೋಗಿದೆ, ಅದು ಕೇಟೋಗಿದೆ, ನೀರು ಬರ್ತಾಯಿಲ್ಲ ಅಂತ ಬರೀ ಇದನ್ನೇ ಹೇಳ್ತಾ ಇದ್ದಾರೆ ಹೊರತು ನಮಗೆ ನೀರಿನ ಸಪ್ಲೈ ಮಾಡ್ತಾಯಿಲ್ಲ. 2 ದಿವಸಕ್ಕೆ 3 ದಿವಸಕ್ಕೆ ನೀರು ಬಿಡ್ತಾರೆ. ಆ ನೀರು ನೋಡಿ, ಆ ನೀರು ಬರ್ತಾರ ನೋಡಿ ಹೆದರಿಕೆ ಆಗುತ್ತೆ. ಆ ನೀರು ಹೆಂಗೆ ಕುಡಿಯೋದಪ್ಪ ಇದನ್ನ ಅಂತ ಹೇಳ್ಬಿಟ್ಟು ನಾವು ಎಲ್ಲಿಗೆ ಹೋಗೋಣ ನೀರು ಕುಡಿಯೋಕ್ಕೆ? ಬೇಡ, ನಮಗೆ ಕುಡಿಯೋ ನೀರು ಬೇಕು, ಅಗತ್ಯವಾಗಿ ನೀರು ಬೇಕು. ನೀರಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಸಣ್ಣವೆಲ್ಲ ಹುಷಾರಿಲ್ಲದೆ ಮಲಗಿದ್ದಾರೆ, ದೊಡ್ಡರು ಹುಷಾರಿಲ್ಲದೆ ಮಲಗಿದ್ದಾರೆ. ನಾವು ಏನು ಮಾಡಬೇಕು? ಇಂಥ ಗಲೀಜು ನೀರೆಲ್ಲ ಕುಡಿದು ನಾವು ಪ್ರಾಣ ಕಳ್ಕೊಳ್ಳೋಣ? ನೀರು ಕೊಡಿ ನಮಗೆ. ನಾವು ಇನ್ನೇನು ಕೇಳ್ತಾ ಇಲ್ಲ, ನಮಗೆ ನೀರು ಕೊಡಿ. ನಾವು ಮನುಷ್ಯ ಬದುಕಬೇಕು ಅಂದರೆ ನೀರಿಂದನೇ ಬದುಕಬೇಕು. ನೀರು ಬಿಟ್ಟರೆ ಬೇರೆ ಏನು ಬೇಡ. ಬೇಕಾದ್ರೆ ಒಂದಿನ ಅನ್ನ ಇಲ್ದಂಗೆ ಇರ್ಬೋದು, ನಾವು ನೀರು ಇಲ್ದಂಗೆ ಇರೋಕ್ಕಾಗಲ್ಲ. ದಯವಿಟ್ಟು ನಮಗೆ ನೀರು ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ನಿಮ್ಗೆ ದುಡ್ಡು ಹಾಕ್ತಾ ಇದ್ದೀವಿ ಅಂತ ನೀವು ಬರೀ ಇಂಥವಕ್ಕೆಲ್ಲ ತೊಂದರೆ ಮಾಡಬೇಡಿ. ದಯವಿಟ್ಟು ನೀರು ಕೊಡಿ. ಇಲ್ಲಿ ಎಲ್ಲ ಬಡವರೇ ಇರೋದು, ಯಾರು ದೊಡ್ಡವರಿಲ್ಲ. ನಾವು ಎಲ್ಲ ಕೂಲಿ ಮಾಡ್ಕೊಬಂದು ಜೀವನ ಮಾಡ್ತಾ ಇದ್ದೀವಿ. ನೀವು ದಯವಿಟ್ಟು ನೀರನ್ನ ನಮಗೆ ಶುದ್ಧವಾದ ನೀರನ್ನೇ ಕೊಡಬೇಕು ನಮಗೆ. ಇಲ್ಲಾಂದರೆ ನಾವು ಮುಂದಕ್ಕೆ ಹೋಗ್ಬೇಕಾಗುತ್ತೆ. ನೀವು ಇದಕ್ಕೆ ನಮಗೆ ಇದು ಮಾಡಿ ಸ್ಪಂದಿಸ್ಲಿಲ್ಲ ಅಂದರೆ ನಾವು ಬೇರೆ ಕಡೆ ಹೋಗ್ಬೇಕಾಗುತ್ತೆ. ದಯವಿಟ್ಟು ನೀರು ಕೊಡಿ. ಅಂದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆನೇ ನಾವು ಕೂತು ಧರಣಿ ಮಾಡಬೇಕಾಗುತ್ತೆ. ಐತಿಹಾಸಿಕ ನಗರಿ ಬೇಲೂರು ಪಟ್ಟಣದಲ್ಲಿ ಮಂಗಳವಾರ ಮಧ್ಯಾಹ್ನ ಅತಿ ಕೆಳಮಟ್ಟದಲ್ಲಿ ಲಘು ವಿಮಾನವೊಂದು ಹಾರಾಟ ನಡೆಸಿದೆಯಂತೆ. ಸ್ಥಳೀಯ ನಿವಾಸಿಗಳಲ್ಲಿ ಆತಂಕ ಉಂಟಾಗಿದೆಯಂತೆ. ಮಧ್ಯಾಹ್ನ ಸುಮಾರು 2 ಗಂಟೆ ಸಮಯದಲ್ಲಿ ಬೇಲೂರು ಪಟ್ಟಣದ ಜನನಿಬಿಡ ಪ್ರದೇಶಗಳ ಮೇಲೆ ವಿಮಾನವೊಂದು ಅನಿರೀಕ್ಷಿತವಾಗಿ ಪ್ರತ್ಯಕ್ಷವಾಯ್ತಂತೆ. ಪ್ರತ್ಯಕ್ಷದರ್ಶಿಗಳ ಮಾಹಿತಿಯಂತೆ ಈ ವಿಮಾನ ಭೂಮಿಯಿಂದ ಕೇವಲ 80ರಿಂದ 100 ಅಡಿ ಎತ್ತರದಲ್ಲಿ ಹಾರಾಟ ನಡೆಸ್ತಾ ಇತ್ತಂತೆ. ಮನೆ ಮೇಲ್ಭಾಗದಲ್ಲಿ ತೀರಾ ಹತ್ತಿರದಲ್ಲಿ ಅಬ್ಬರದ ಶಬ್ದ ಮಾಡ್ಕೊಂಡು ಹೋಗಿರೋದ್ರಿಂದ ಸಹಜವಾಗಿ ಜನ ಆತಂಕಕ್ಕೀಡಾಗಿದ್ದಾರೆ. ಏನ್ ಸೌಂಡು ಅಂತ ಮನೆಯಿಂದ ಹೊರಗೆ ಬಂದಿದ್ದಾರೆ, ನಿಂತ್ಕೊಂಡಿದ್ದಾರೆ, ನೋಡಿದ್ದಾರೆ. ಒಂದಿಷ್ಟು ಜನ ವಿಡಿಯೋ ಮಾಡ್ಕೊಂಡಿದ್ದಾರೆ, ಸ್ಟೇಟಸ್ ಹಾಕೊಂಡಿದ್ದಾರೆ, ಮತ್ತೊಂದು ಇನ್ನೊಂದು ಇವೆಲ್ಲವನ್ನ ಮಾಡಿದ್ದಾರೆ. ಯಾರು ಆತಂಕ ಪಡಕ್ ಹೋಗಬೇಡಿ. ಇದು ಏನಾಗಿದೆ, ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಒಂದು ಸಮೀಕ್ಷೆ ನಡೀತಾ ಇದೆ. ಭೂಭೌತಿಕ ಸಮೀಕ್ಷೆಯನ್ನ ಮಾಡಿ ಇಲ್ಲಿ ಈ ಭಾಗದಲ್ಲಿ ಖನಿಜಾಂಶಗಳಾಗಿರಬಹುದು, ಮತ್ತೊಂದು ಚಿನ್ನ ಇದೆಯಾ, ತಾಮ್ರ ಇದೆಯಾ, ಬೆಳ್ಳಿ ಇದೆಯಾ, ಮತ್ತೊಂದು ಇನ್ನೊಂದು ಏನಿದೆಯೋ ಅಂತ ಹೇಳಿ ಒಂದು ಸಮೀಕ್ಷೆ ಮಾಡ್ತಾ ಇದ್ದಾರೆ. ನೀವು ಅದೊಂದು ಲಘು ವಿಮಾನದ ಹಿಂದ್ಗಡೆ ನೋಡಿದ್ರೆ ಅಲ್ಲಿ ಒಂದು ಮ್ಯಾಗ್ನೋಟೋಮೀಟರ್ ಅಂತಕ್ಕಂಥ ಒಂದು ಸೆನ್ಸಾರ್ ಅನ್ನ ಅಳವಡಿಸ್ಕೊಂಡು ಅದನ್ನೆಲ್ಲ ಕೂಡ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಕೇವಲ ಬೇಲೂರಲ್ಲ, ಇದು ನಿನ್ನೆ ಒಂದು 4-5 ದಿವಸದಿಂದಲೂ ಕೂಡ ಬೇರೆ ಬೇರೆ ಭಾಗಗಳ ಎಲ್ಲ ಕಡೆಯಿಂದಲೂ ಆಗ್ತಾ ಇದೆ. ಚಿಕ್ಕಮಂಗ್ಳೂರಲ್ಲಿ ಆಗ್ತಾ ಇತ್ತು ನಿನ್ನೆ ಮೊನ್ನೆ ನನ್ನ ಪ್ರಕಾರ. ಆ ಕಡೆಯಿಂದ ಹಿಂಗು ಬಂದು ಒಂಚೂರು ಚೆಕ್ ಮಾಡ್ಕೊಂಡು ಹೋಗೋರು ಇಲ್ಲೂ ಏನಾರು ಇರ್ಬೋದಾ, ಹಳೆ ಕಾಲದಲ್ಲಿ ಹೊಯ್ಸಳರು ಮತ್ತೊಬ್ರು ಇನ್ನೊಬ್ರು ಅಲ್ಲೆಲ್ಲ ಇದ್ದ ರಾಜರುಗಳೇನಾದ್ರು ಚಿನ್ನಗಿನ್ನ ಇಲ್ಲೆಲ್ಲರೂ ಇದ್ ಮಾಡಿರ್ಬೋದಾ ಅಂತ ನಾವು ಹುಡ್ಕೊಂಡು ಹೋಗಿರ್ಬೇಕು. ಪಾಪ ಯಾರು ಆತಂಕ ಪಡಕ್ ಹೋಗಬೇಡಿ. ಅಧಿಕಾರಿಗಳು ಈ ಬಗ್ಗೆ ಇನ್ನು ಕೂಡ ಅಧಿಕೃತವಾಗಿ ಹೇಳಿಲ್ಲ ಅಂತಕ್ಕಂಥದ್ದು. ಚನ್ನರಾಯಪಟ್ಟಣದ ಮೇಗಲಗೇರಿಯಲ್ಲಿ ಓರ್ವ ವ್ಯಕ್ತಿ ಮದ್ಯ ಸೇವನೆ ಮಾಡಿ 3ನೇ ಮಹಡಿಯಿಂದ ಕೆಳಗೆ ಬಿದ್ದು ಸಾವನ್ನಪ್ಪಿರ್ತಕ್ಕಂಥ ಘಟನೆ ನಡೆದೋಗ್ಬಿಟ್ಟಿದೆ. ಪಟ್ಟಣದ ಮೇಗಲಗೇರಿಯಲ್ಲಿ ಪಾಪಚಮ್ಮ ಅಂತಕ್ಕಂಥವರ ಮನೆಯ 3ನೇ ಮಹಡಿಯಲ್ಲಿ ಬಾಡಿಗೆ ಇದ್ದಂತಹ ಮಂಜುನಾಥ್ ಅಂತಕ್ಕಂಥ ವ್ಯಕ್ತಿ ಪೇಂಟರ್ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ನೆನೆ ತಡರಾತ್ರಿ ಮದ್ಯ ಸೇವನೆ ಮಾಡಿ ಅಮಲ್ನಲ್ಲಿ ಧೂಮಪಾನ ಮಾಡಕ್ ಮನೆಯಿಂದ ಹೊರಗೆ ಬಂದ ಸಂದರ್ಭದಲ್ಲಿ 3ನೇ ಮಹಡಿಯಿಂದ ಕೆಳಗೆ ಬಿದ್ದು ಸಾವನ್ನಪ್ಪಿಟ್ಟಿದ್ದಾರೆ. ಏನೋ ಮನೆ ಮಾಲೀಕರು ಇದನ್ನು ನೋಡಿದ್ದಾರೆ, ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಆಗಮಿಸಿ ತನಿಖೆ ನಡೆಸಿಕೊಂಡಿದ್ದಾರೆ. ಹಾಸನ ನಗರಸಭೆಯನ್ನ ಮಹಾನಗರ ಪಾಲಿಕೆಯನ್ನಾಗಿ ಮೇಲ್ದರ್ಜೆಗೇರಿಸಿದ ನಂತರ ಉಂಟಾಗಿರ್ತಕ್ಕಂಥ ಸಾಕಷ್ಟು ಸಮಸ್ಯೆಗಳು. ಅದರಲ್ಲಿ ನಗರ ಪಾಲಿಕೆ ಮಾಜಿ ಸದಸ್ಯರು ಈಗ ಒಂದಿಷ್ಟು ವಿಷಯಗಳನ್ನ ಇಟ್ಕೊಂಡು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಮೊದಲನೇದೇನು ಅಂತ ಹೇಳಿದ್ರೆ, ನಗರ ಪಾಲಿಕೆ ರಚನೆಯ ಸಂದರ್ಭದಲ್ಲಿ ಅಂತಂದ್ರೆ ವಾರ್ಡ್ಗಳನ್ನ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರಿಯಾದ ಪೂರ್ವಪರ ಯೋಜನೆ ಹಾಗೂ ನೀಲಿ ನಕ್ಷೆಯನ್ನು ರೂಪಿಸದೆ ವಾರ್ಡ್ಗಳನ್ನ ನಿರ್ಮಿಸಲಾಗಿದೆ. 10-11 ಸಾವಿರ ಜನಸಂಖ್ಯೆ ಹಾಗೂ ಅಷ್ಟೇ ಪ್ರಮಾಣದ ಮತದಾರರನ್ನ
ಆಧಾರವಾಗಿ ಇಟ್ಕೊಂಡು ವಾರ್ಡ್ಗಳನ್ನ ರಚಿಸಿರ್ತಕ್ಕಂಥದ್ದು ಅಸಮರ್ಪಕವಾಗಿದೆ. ಈ ರೀತಿಯ ವಾರ್ಡ್ಗಳಲ್ಲಿ ಚುನಾವಣೆ ನಂತರ ಆಯ್ಕೆಯಾದ ಸದಸ್ಯರು ಅಭಿವೃದ್ಧಿ ಕಾರ್ಯವನ್ನ ನಿಭಾಯಿಸತಕ್ಕಂಥದ್ದು ಅಸಾಧ್ಯದ ಕೆಲಸ. ಇದು ಇಷ್ಟೊಂದು ದೊಡ್ಡ ಜನಸಂಖ್ಯೆಯ ವಾರ್ಡ್ಗಳಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೆ, ಸಮರ್ಪಕ ಅಭಿವೃದ್ಧಿ ಕೈಗೊಳ್ಳೋದಕ್ಕೆ ಸದಸ್ಯರಿಗೆ ತೀವ್ರ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಇದು ಸರಿಯಾಗಿಲ್ಲ, ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸಮೀರ್ ಅಕ್ಮಲ್, ಅಮೀರ್ ಜಾನ್, ಏಜಸ್ ಪಾಷಾ, ಮೊಹಮ್ಮದ್ ತೌಫೀಕ್ ಇನ್ನಿತರರು ಹಾಜರಿದ್ದರು. ಮತ್ತೆ ಅಬ್ಜೆಕ್ಷನ್ ಅನ್ನ ಕಾಲ್ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ ಅಂದರೆ, ಈಗ ಒಂದು ಕರಡು ಏನು ಪ್ರಕಟ ಆಗಿದೆ ಅದರಲ್ಲಿ ತಾಂತ್ರಿಕವಾಗಿ ಒಂದು ವಾರ್ಡ್, ಒಂದು ಸೀಮಿತ ಒಂದು ವ್ಯಾಪ್ತಿ ಇರುತ್ತೆ. ಅದನ್ನು ಬಿಟ್ಟು ಬೇರೆ ಬೇರೆ ಕಡೆ ಅದರ ವ್ಯಾಪ್ತಿಯನ್ನು ವಿಸ್ತಾರ ಮಾಡಿದ್ದಾರೆ. ಎಕ್ಸಾಂಪಲ್ಲು 17ನೇ ವಾರ್ಡು ಚಿಕ್ಕನಾಡು, ಅಲ್ಲಿ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರು ಹೆಚ್ಚಾಗಿ ವಾಸ ಮಾಡುವಂತಹ ಒಂದು ವಾರ್ಡ್ ಅದು. ಅದನ್ನು ಅಲ್ಲಿಂದ ಪ್ರಾರಂಭ ಆಗಿ ತನ್ವೀಶ್ ತ್ರಿಷಾ ಕಲ್ಯಾಣ ಮಂಟಪ 80 ಫೀಟ್ ರೋಡಲ್ಲಿ ಏನಿದೆ, ಬೈಪಾಸ್ ರೋಡಲ್ಲಿ, ಅಲ್ಲಿಗೆ ತಂದಿದ್ದಾರೆ. ಆ ವ್ಯಾಪ್ತಿನೇ ಬಿಟ್ಟು ಆಚೆ ಹೋಗಿದೆ. ಈ ರೀತಿಯಾಗಿ ತಾಂತ್ರಿಕವಾಗಿ ಪ್ರತಿಯೊಂದು ವಾರ್ಡಲ್ಲೂ ಏನು ಅಲ್ಪಸಂಖ್ಯಾತರು ಹೆಚ್ಚಾಗಿ ವಾಸ ಮಾಡುವಂತಹ ವಾರ್ಡ್ಗಳಿದೆ, ಇವತ್ತು ಪೆನ್ಷನ್ ಮೊಹಲ್ಲಾ, ಚಿಕ್ಕನಾಡು, ಅಮೀರ್ ಮೊಹಲ್ಲಾ, ಈ ರೀತಿ ಪ್ರದೇಶಗಳಲ್ಲಿ 21, 20 ಈ ವಾರ್ಡ್ಗಳಲ್ಲಿ ಮಾಡಿದ್ದಾರೆ. ಅದೇ ರೀತಿ ಇದ್ದಂಗೆ ಈ ಲೈನು ಈ ರೀತಿ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಏನಾಗಿದೆ ಅಂದರೆ, ಈಗ 20ನೇ ವಾರ್ಡಲ್ಲಿ 3500 ಓಟ್ ಇದೆ. 3500 ಓಟಲ್ಲಿ ಈಗೇನು ಮಾಡಿದ್ದಾರೆ, ತೊಗೊಂಡೋಗಿ ಡಬಲ್ ಟ್ಯಾಂಕ್ ಈ ಕಡೆ ಸಂಜೆ ಸೊಪ್ಪು ಹತ್ತಿರ ತೊಗೊಂಡೋಗಿದ್ದಾರೆ. ನಂತರ ಏನಾಗುವಾಗ ಒಂದು ವಾರ್ಡಲ್ಲಿ 6000 ಓಟ್ ಇದೆ, ಇನ್ನೊಂದು ವಾರ್ಡಲ್ಲಿ 11,000 ಇದೆ, ಒಂದು ವಾರ್ಡಲ್ಲಿ 10,000 ಇದೆ. ಮುಖ್ಯವಾಗಿ ಏನಾಗಿದೆ ಅಂದರೆ, ಈ ಅಲ್ಪಸಂಖ್ಯಾತರು ಇರೋ ಜಾಗನೇ 10,000 ವೋಟ್ ಮಾಡಿಬಿಟ್ರೆ ಈಗ ಗೆಲ್ಲೋದು ಹೇಗೆ? ಅದರಿಂದ ಈಗ ಏನಾಗುತ್ತೆ ಅಂದರೆ, ನಾವು ಯಾವತ್ತೂ ಇಲ್ಲಿ 8, 9, 7 ಇತಿಹಾಸದಲ್ಲಿ ಅಷ್ಟು ಗೆಲ್ತಾರೆ. ಈಗೇನಾಗಿದೆ ಅಂತ ಹೇಳಿದ್ರೆ 2, 1 ಅದು ಗೆಲ್ಲಕ್ಕೆ ಕಷ್ಟ ಅಂತ ಆ ರೀತಿಯಲ್ಲಿ ಆಗಿಬಿಟ್ಟಿದೆ. ಆದ್ದರಿಂದ ದಯವಿಟ್ಟು ಈ ಉಸ್ತುವಾರಿ ಸಚಿವರಾಗಲಿ, ಮುಖ್ಯಮಂತ್ರಿ ಆಗಲಿ, ಇದಕ್ಕೆ ಸಂಬಂಧಪಟ್ಟ ಯಾರು ಅಧಿಕಾರಿಗಳಿದ್ರೆ ಸರ್ಚ್ ಮಾಡಿ ಅದು ಕೂಡಲೇ ನಮಗೂ ಒಂದು 6,000 ವೋಟ್ ಮಾಡಂಗೆ ಮಾಡಿ. ಆ ರೀತಿ ಮಾಡಿದ್ರೆ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಟ ಯಶ್ ತಾಯಿ ಹಾಗೂ ದೇವರಾಜ್ ನಡುವಿನ ಸೈಟ್ ಜಟಾಪಟಿ, ನ್ಯಾಯಾಲಯದ ಆದೇಶ ಬೆನ್ನಲ್ಲೇ ಹಾಸನದ ಎಸ್ಪಿ ಕಚೇರಿ ಮೆಟ್ಟಿಲೇರಿದ ವಿವಾದ. ಹರಿಹರಪುರದಲ್ಲಿ ನೀರಿಗಾಗಿ ಹಾಹಾಕಾರ, ತಿಂಗಳಿಂದ ಸ್ಥಗಿತಗೊಂಡ ಪೂರೈಕೆ, ಗ್ರಾಮಸ್ಥರು ಹೈರಾಣ್. ಬೇಲೂರಿನಲ್ಲಿ ಹಾರಾಡಿದ ನಿಗೂಢ ವಿಮಾನ, ಅತಿ ಕೆಳಮಟ್ಟದಲ್ಲೇ ಹಾರಾಟ, ಮನೆಗಳ ಸಮೀಪವೇ ಸುಳಿದಾಡಿ ಆತಂಕ ಮೂಡಿಸಿದ ಲಘು ವಿಮಾನ. ಮಧ್ಯದ ಅಮಲಿನಲ್ಲಿ ಅನಾಹುತ, 3ನೇ ಮಹಡಿಯಿಂದ ಬಿದ್ದು ಪೇಂಟರ್ ಸಾವು, ಚನ್ನರಾಯಪಟ್ಟಣದ ಮೇಗಲಗೇರಿಯಲ್ಲಿ ತಡರಾತ್ರಿ ಸಂಭವಿಸಿದ ದುರ್ಘಟನೆ. ಮಹಾನಗರ ಪಾಲಿಕೆ ವಾರ್ಡ್ ರಚನೆ, ಪೂರ್ವಪರ ಯೋಜನೆ ಇಲ್ಲದೆ ವಾರ್ಡ್ ನಿರ್ಮಾಣ ಆರೋಪ, ಮಾಜಿ ಸದಸ್ಯರಿಂದ ಅಸಮಾಧಾನ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ಕಡೆ.